ಏರಿಕೆ ಬಡಿದಾಟದಲ್ಲಿ ಸಾಕಷ್ಟು ರಾಜಕೀಯ ಕಂಡು ಬರ್ತಾ ಇದೆ. ಈ ಕುರಿತಾದ ಇನ್ನಷ್ಟು ಸುದ್ದಿಗಳನ್ನ ಕೊಡ್ತಾರೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಾಡಿಗ. ಓಟಿ ಅಶ್ವಿನಿ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಮೊದಲ ಸುದ್ದಿಯನ್ನು ಗಮನಿಸೋದಾದ್ರೆ ಈಗಾಗಲೇ ಬಹಳ ಚರ್ಚೆಗೆ ಒಳಗಾದಂತಹ ಒಂದು ವಿಚಾರ ಅಂತಂದ್ರೆ ಅದು ಬಿಎಂಆರ್ಸಿಎಲ್ ದರ ಏರಿಕೆ ಮಾಡುತ್ತೆ ಅನ್ನುವಂತ ವಿಚಾರ. ಆದ್ರೆ ಈಗ ಈ ವಿಚಾರಕ್ಕೆ ಕೈ ಹಾಕಿ ಎಲ್ಲೋ ಒಂದ್ ಕಡೆ ಕೈ ಸುಟ್ಕೊಳ್ತಾ ಬಿಎಂಆರ್ಸಿಎಲ್ ಅನ್ನುವಂತ ಪ್ರಶ್ನೆಯ ಜೊತೆಗೆ ಇಕ್ಕಟ್ಟಿಗೆ ಸಿಲುಕಿದ ಬಿಎಂಆರ್ಸಿಎಲ್ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಅಂದುಕೊಂಡಂತೆ ದರ ಏರಿಕೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಬಿಎಂಆರ್ಸಿಎಲ್ಗೆ 5% ದರ ಏರಿಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಸಮಿತಿ ಹೇಳಿತ್ತು, ಆದ್ರೆ ಅದಾಗಿಲ್ಲ. ಮತ್ತೊಂದು ಕಡೆಯಲ್ಲಿ ಬಿಜೆಪಿ ನಾಯಕರಿಂದ ಹೊಸ ದರ ನಿಗದಿ ಸಮಿತಿ ಆಗಬೇಕು ಅನ್ನುವಂತ ಪಟ್ಟನ್ನ ಹಿಡಿಯಲಾಗಿದೆ. ಅಳೆದು ತೂಗಿ ಲೆಕ್ಕಾಚಾರ ಮಾಡ್ತಾ ಇದೆ ಈಗ ಬಿಎಂಆರ್ಸಿಎಲ್. ಇವತ್ತೇ ಒಂದು ಅಂತಿಮ ನಿರ್ಧಾರಕ್ಕೆ ಬರುತ್ತಾ ಅನ್ನುವಂತ ಪ್ರಶ್ನೆಗಳಿದ್ವು. ಆದ್ರೆ ಅದೆಲ್ಲವೂ ಕೂಡ ರಾಜಕೀಯ ಕೆಸರೆಚಾಟಕ್ಕೆ ಕಾರಣ ಆಗಿದೆ. ನೀನು ನಾನು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆಗಳು ಕೂಡ ಆಗ್ತಾ ಇರೋದ್ರಿಂದ ಇದು ಸದ್ಯಕ್ಕಂತೂ ಬ್ರೇಕ್ ಬೀಳೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಅಳೆದು ತೂಗಿ ಈಗ ಬಿಎಂಆರ್ಸಿಎಲ್ ಲೆಕ್ಕಾಚಾರಗಳನ್ನ ಹಾಕ್ತಾ ಇದೆ ಅನ್ನುವಂತ ಮಾಹಿತಿ. ನವ ಮೆಟ್ರೋ ದರ ಏರಿಕೆ ಮಾಡುತ್ತೆ ಅನ್ನುವಂತ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಆ ನಂತರದಲ್ಲಿ ಎಲ್ಲಾ ಗೊಂದಲಗಳಿಗೆ ಇವತ್ತೇ ತೆರೆ ಬೀಳುತ್ತೆ ಅನ್ನುವಂತ ನಿರೀಕ್ಷೆಗಳು ಕೂಡ ಇದ್ವು. ಆದ್ರೆ ಅದ್ಯಾಕೋ ಹಾಗಾಗ್ಲಿಲ್ಲ. ಎಲ್ಲದಕ್ಕೂ ತೆರೆ ಬೀಳುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಅದರ ಮಧ್ಯದಲ್ಲಿ ರಾಜಕೀಯ ಜಟಾಪಟಿಗಳು ಕೂಡ ಹೆಚ್ಚಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಮತ್ತೆ ಹೆಚ್ಚಾಗುತ್ತಾ ಮೆಟ್ರೋ ಟಿಕೆಟ್ ದರ? ಪರಿಷ್ಕೃತ ದರ ಬರುವವರೆಗೂ ಯಥಾಸ್ಥಿತಿ. ಜನಸಾಮಾನ್ಯರಿಗೆ ದರದ ಏರಿಕೆಯ ಬರೆ ಎಳೆಯಲು ಬಿಎಂಆರ್ಸಿಎಲ್ ಕಬ್ಬಿಣ ಕಾಸಿತ್ತು. ಆದರೆ ಕೇಂದ್ರ ಸರ್ಕಾರ ತಣ್ಣೀರೆರಚಿದೆ. ಬೆಲೆ ಏರಿಕೆಗೆ ಬ್ರೇಕ್ ಹಾಕಿದೆ. ಆದರೆ ನಿನ್ನೆ ನಡೆಯಬೇಕಾಗಿದ್ದ ಮೆಟ್ರೋ ಬೋರ್ಡ್ ಮೀಟಿಂಗ್ ರದ್ದಾಗಿತ್ತು. ಈ ಮೀಟಿಂಗ್ ಇಂದು ನಡೆಯಬಹುದು ಅಂತ ಹೇಳಲಾಗ್ತಾ ಇದೆ. ಇಕ್ಕಟ್ಟಿಗೆ ಸಿಲುಕಿದ ಬಿಎಂಆರ್ಸಿಎಲ್. ಮೆಟ್ರೋ ಟಿಕೆಟ್ ದರ ಏರಿಸಿ ಬಿಎಂಆರ್ಸಿಎಲ್ ಇಕ್ಕಟ್ಟಿಗೆ ಸಿಲುಕಿದೆ. ಎಫ್ಎಫ್ಸಿ ವರದಿ ಮೇರೆಗೆ 5% ದರ ಏರಿಸಲಾಗಿತ್ತು. ಆದರೆ ಈಗ ದರ ಏರಿಕೆ ಇಳಿಸಲು ಆಗದೆ, ಕೈ ಬಿಡಲು ಆಗದೆ ಬಿಎಂಆರ್ಸಿಎಲ್ ಒದ್ದಾಡ್ತಾ ಇದೆ. ಹಾಗಿದ್ಮೇಲೆ ಮೊದಲ ಸಾಧ್ಯತೆ ಏನು ಅಂತ ನೋಡೋದಾದ್ರೆ, ಏರಿಕೆ ಆದ ದರ ಇಳಿಕೆ ಮಾಡಬಹುದು. ಏಕಾಏಕಿ ಏರಿಕೆ ದರ ಇಳಿಸುವ ಶಕ್ತಿ ನಿಗಮಕ್ಕೆ ಸಾಧ್ಯವಿಲ್ಲ. ಹೆಚ್ಚಿಸಿದ ದರ ಇಳಿಸಲು ಮತ್ತೊಂದು ಸಮಿತಿ ನೇಮಕಾತಿಯಾಗಬೇಕು. ಆ ತಜ್ಞರ ಸಮಿತಿ ವರದಿ ನೀಡಿದ ಬಳಿಕ ದರ ಇಳಿಸಬಹುದು. ಎರಡನೇ ಸಾಧ್ಯತೆ ಏನು ಅಂತ ನೋಡೋದಾದ್ರೆ, ದರ ಏರಿಕೆಯನ್ನೇ ರದ್ದು ಮಾಡುವುದು. ಸದ್ಯ ಏರಿಕೆ ಮಾಡಿರುವಂತಹ ದರ ರದ್ದು ಮಾಡೋಕೆ ನೇರ ಅವಕಾಶ ಇದೆ. ಕೇಂದ್ರ ರಾಜ್ಯ ಸರ್ಕಾರ ಈಗಿನ ಎಫ್ಎಫ್ಸಿ ಮತ್ತು ಬಿಎಂಆರ್ಸಿಎಲ್ ಯಾರಿಗೂ ಕೂಡ ರದ್ದು ಮಾಡುವ ಅವಕಾಶ ಇಲ್ಲ. ಆದರೆ ಮೆಟ್ರೋ ರೈಲ್ವೇಸ್ನ 0&M ಕಾಯ್ದೆಯ 37 ಸೆಕ್ಷನ್ ಅಡಿಯಲ್ಲಿ ರದ್ದತಿಗೆ ಅವಕಾಶ ಇದೆ. ಅದನ್ನು ರದ್ದು ಮಾಡುವ ಅಧಿಕಾರ ಇರುವುದು 14 ಸದಸ್ಯರು ಇರುವಂತಹ ಬಿಎಂಆರ್ಸಿಎಲ್ ನಿರ್ದೇಶಕ ಮಂಡಳಿಗೆ ಮಾತ್ರ. ಇದೊಂದು ಖಾಲಿ ಟ್ರಂಕ್ ಸರ್ಕಾರ. ಮೆಟ್ರೋ ಪ್ರಯಾಣ ದರ ಏರಿಕೆ ವಿರುದ್ಧ ಬಿಜೆಪಿ ಬೀದಿಗಿಳಿದಿತ್ತು. ಖಾಲಿ ಟ್ರಂಕ್ ಹಿಡಿದು ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಮೆಟ್ರೋ ದರ ಪದೇ ಪದೇ ಏರ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಇಷ್ಟು ವರ್ಷಗಳು ಹಿಂದೆ ಎಲ್ಲಾ ಸರ್ಕಾರಗಳು ಕೊಟ್ಟಂತೆ ಬಜೆಟ್ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಏನು ಬಜೆಟ್ನಲ್ಲಿ ಮೆಟ್ರೋ ಕೊಡ್ತಾ ಇದ್ರು, ಅದನ್ನ ಈ ಸರ್ಕಾರ ನಾವು ದಿವಾಳಿ ಎದ್ದೋಗಿದ್ದೀವಿ, ನಾವು ಖಾಲಿ ಟ್ರಂಕ್ ಆಗಿದ್ದೀವಿ, ನಮ್ಮ ಹತ್ರ ದುಡ್ಡಿಲ್ಲ, ಆ ಕಾರಣಕ್ಕೆ ನಮಗೆ ಕೊಡಕ್ ಆಗೋದಿಲ್ಲ, ಅದನ್ನ ನೀವು ದರ ಏರಿಸಿ ಪ್ರಯಾಣಿಕರಿಂದನೇ ತಗೊಳ್ಳಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ದರ ಜಾಸ್ತಿ ಆಗಿದೆ. ಕೇಂದ್ರ ಸರ್ಕಾರ ನಮಗೆ ಏನೆಲ್ಲ ಹಣ ಕೊಡಬೇಕು, ಅದು ಜಿಎಸ್ಟಿ ಪೋರ್ಷನ್ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಅಥವಾ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗೆ ಕೇಂದ್ರ ಸರ್ಕಾರ ಕೊಡಬೇಕಲ್ವಾ? ಅವ್ರ ಭಾಗ ಅವರ ಪಾಲು ಕೊಡಬೇಕಲ್ವಾ? ಅದನ್ನ ನಮಗೆ ಮೊದಲು ಕೊಡಿಸ್ಕೊಡೋದಕ್ಕೆ ಅವರು ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ನಮಗೆ ಹಣ ಖಾಲಿ ಆಗಿದೆ ಅಂತ ಹೇಳೋ ಬದಲು ಹಣ ಕೊಡಿಸೋ ಕೆಲಸ ಮಾಡಿದ್ರೆ ಬಹಳ ಒಳ್ಳೇದಲ್ವಾ? ಸಮಿತಿಯನ್ನೇ ರದ್ದು ಮಾಡಿದ ರಾಜ್ಯ ಸರ್ಕಾರ. ಬಟ್ ವಾಟ್ ಎವರ್ ದಿ ಕಮಿಟಿ ಹ್ಯಾಸ್ ಬೀನ್ ಫಾರ್ಮ್ಡ್ ಅರ್ಲಿಯರ್ ಈಸ್ ಅಬಂಡೆಂಟ್. ಅರ್ಲಿಯರ್ ಏನ್ ಕಮಿಟಿ ಅವ್ರು ರಿಪೋರ್ಟ್ ಕೊಡಬೇಕಾಗಿತ್ತು, ಆ ರಿಪೋರ್ಟ್ ಕೊಟ್ಟು ಮುಗಿದೋಗಿದೆ. ಸೊ ಇದನ್ನ ತಮಗೆ ವಿಚಾರವನ್ನ, ಪ್ರಮುಖವಾದಂತಹ ವಿಚಾರನ ತಮ್ಗೆ ಹೇಳಲಿಕ್ಕೆ ನಾವೇ ದರ ಏರಿಕೆ ರದ್ದು ಮಾಡಿದ್ದು ಎಂದ ಬಂಡೆ.
ನೀವೇ ನೇಮಿಸಿದ ಎಂಡಿಯಿಂದ ದರ ಏರಿಕೆಯಿಂದ ಬಿಜೆಪಿ. ಚೇಂಜಸ್ ಆಫ್ ದಿ ಸಿಪಿಐ, ಸ್ಟಾಫ್ ಕಾಸ್ಟ್, ಪರ್ ಯೂನಿಟ್ ಕಾಸ್ಟ್, ಇವೆಲ್ಲ ಕೂಡ ಎನರ್ಜಿ ಕಾಸ್ಟ್, ಇವೆಲ್ಲ ಕೂಡ ಲೆಕ್ಕಾಚಾರ ಹಾಕಕ್ಕೆ ಒಂದು ಅವಕಾಶ ಇದೆ. ಈ ಅವಕಾಶದ ಪ್ರಕಾರ ನಾನು ಅವ್ರಿಗೆ ಈ ಒಂದು ಕ್ಯಾಲ್ಕುಲೇಟ್ ನ ಮತ್ತೆ ನೀವು ಮಾಡ್ಕೊಂಡು ಬನ್ನಿ ಅಂತ ನಾನು ಅವ್ರಿಗೆ ಮಾರ್ಗದರ್ಶನ ನಮ್ಮ ಸರ್ಕಾರ ಅವ್ರಿಗೆ ಕೊಡ್ತಾ ಇದೆ. ರೈಟ್, ನಾನು ಅವ್ರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಲ್ಡ್ ಮಾಡಿ ಅಂತ ಈಗ ನಾನು ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಫೇರ್ ಫಿಕ್ಸೇಷನ್ ಕಮಿಟಿ ಏನು ರೆಕಮೆಂಡ್ ಮಾಡಿದೆ ಅದನ್ನು ಏರಿಕೆ ಮಾಡಿದ್ದಾರೆ. ಇದನ್ನು ಕೇಂದ್ರ ಸರ್ಕಾರದ ಪಾತ್ರ ಎಲ್ಲಿ ಬರ್ತದೆ? ಕೇಂದ್ರ ಸರ್ಕಾರ ಮಾನಿಟರಿಂಗ್ ಬಾಡಿ ಅಷ್ಟೇ. ಹಣ ಸಹಾಯವನ್ನ ಕೇಂದ್ರ ಸರ್ಕಾರ ಮೆಟ್ರೋಗೆ ಮಾಡುತ್ತೆ. ಆದ್ರೆ ಪೂರ್ತಿ ಟೆಂಡರ್ ಕರೆಯೋದು ಇವರೇ, ಅಧಿಕಾರಿಗಳ ನೇಮಕ ಮಾಡೋದು ಇವರೇ, ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದು ಇವರೇ, ಅವ್ರ ಹತ್ರ ವಸೂಲಿ ಮಾಡೋರು ಇವರೇ. ಇಲ್ಲಿ ಕೇಂದ್ರ ಸರ್ಕಾರ ಹೇಗೆ ಬೆಲೆ ಏರಿಕೆ ಮಾಡ್ತತೆ? ನಾನು ಅಂತ ಹೇಳಿದ್ದೀನಿ, ನಾನಂತೂ ಬಸ್ ಇದ್ದ ಮೆಟ್ರೋ ದರ ಏರಿಸಿ ಅಂತ ಹೇಳಿರಲಿಲ್ಲ. ಯಾರೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಒಬ್ರಿಗೊಬ್ರು ಬೈದಾಡ್ಕೊಳ್ಳಿ, ಮೆಟ್ರೋ ಪ್ರಯಾಣ ದರ ಹೆಚ್ಚಿಸಬೇಡಿ ಅನ್ನೋದೇ ಜನರ ಆಶಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. Committee has been formed earlier is abundant. Earlier ಏನ್ ಕಮಿಟಿ ಅವ್ರು ರಿಪೋರ್ಟ್ ಕೊಡಬೇಕಾಗಿತ್ತು, ಆ ರಿಪೋರ್ಟ್ ಕೊಟ್ಟು ಮುಗಿದೋಗಿದೆ. ಸೊ ಇದನ್ನ ತಮಗೆ ವಿಚಾರವನ್ನ, ಪ್ರಮುಖವಾದಂತಹ ವಿಚಾರನ ತಮ್ಗೆ ಹೇಳಲಿಕ್ಕೆ ನಾನು ನಾವೇ ದರ ಏರಿಕೆ ರದ್ದು ಮಾಡಿದ್ದು ಎಂದ ಬಂಡೆ. ನೀವೇ ನೇಮಿಸಿದ ಎಂಡಿಯಿಂದ ದರ ಏರಿಕೆಯಿಂದ ಬಿಜೆಪಿ. ಚೇಂಜಸ್ ಆಫ್ ದಿ ಸಿಪಿಐ, ಸ್ಟಾಫ್ ಕಾಸ್ಟ್, ಪರ್ ಯೂನಿಟ್ ಕಾಸ್ಟ್, ಇವೆಲ್ಲ ಕೂಡ ಎನರ್ಜಿ ಕಾಸ್ಟ್, ಇವೆಲ್ಲ ಕೂಡ ಲೆಕ್ಕಾಚಾರ ಹಾಕಕ್ಕೆ ಒಂದು ಅವಕಾಶ ಇದೆ. ಈ ಅವಕಾಶದ ಪ್ರಕಾರ ನಾನು ಅವ್ರಿಗೆ ಈ ಒಂದು ಕ್ಯಾಲ್ಕುಲೇಟ್ ನ ಮತ್ತೆ ನೀವು ಮಾಡ್ಕೊಂಡು ಬನ್ನಿ ಅಂತ ನಾನು ಅವ್ರಿಗೆ ಮಾರ್ಗದರ್ಶನ ನಮ್ಮ ಸರ್ಕಾರ ಅವ್ರಿಗೆ ಕೊಡ್ತಾ ಇದೆ. ರೈಟ್, ನಾನು ಅವ್ರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಲ್ಡ್ ಮಾಡಿ ಅಂತ ಈಗ ನಾನು ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಫೇರ್ ಫಿಕ್ಸೇಷನ್ ಕಮಿಟಿ ಏನು ರೆಕಮೆಂಡ್ ಮಾಡಿದೆ ಅದನ್ನು ಏರಿಕೆ ಮಾಡಿದ್ದಾರೆ. ಇದನ್ನು ಕೇಂದ್ರ ಸರ್ಕಾರದ ಪಾತ್ರ ಎಲ್ಲಿ ಬರ್ತದೆ? ಕೇಂದ್ರ ಸರ್ಕಾರ ಮಾನಿಟರಿಂಗ್ ಬಾಡಿ ಅಷ್ಟೇ. ಹಣ ಸಹಾಯವನ್ನ ಕೇಂದ್ರ ಸರ್ಕಾರ ಮೆಟ್ರೋಗೆ ಮಾಡುತ್ತೆ. ಆದ್ರೆ ಪೂರ್ತಿ ಟೆಂಡರ್ ಕರೆಯೋದು ಇವರೇ, ಅಧಿಕಾರಿಗಳ ನೇಮಕ ಮಾಡೋದು ಇವರೇ, ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದು ಇವರೇ, ಅವ್ರ ಹತ್ರ ವಸೂಲಿ ಮಾಡೋರು ಇವರೇ. ಇಲ್ಲಿ ಕೇಂದ್ರ ಸರ್ಕಾರ ಹೇಗೆ ಬೆಲೆ ಏರಿಕೆ ಮಾಡ್ತತೆ? ನಾನು ಅಂತ ಹೇಳಿದ್ದೀನಿ, ನಾನಂತೂ ಬಸ್ ಇದ್ದ ಮೆಟ್ರೋ ದರ ಏರಿಸಿ ಅಂತ ಹೇಳಿರಲಿಲ್ಲ. ಯಾರೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಒಬ್ರಿಗೊಬ್ರು ಬೈದಾಡ್ಕೊಳ್ಳಿ, ಮೆಟ್ರೋ ಪ್ರಯಾಣ ದರ ಹೆಚ್ಚಿಸಬೇಡಿ ಅನ್ನೋದೇ ಜನರ ಆಶಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.